ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ತಿಂಗಳಿಗೆ 1,80,000 ರೂಪಾಯಿ ತನಕ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಬಂದಿದೀವಿ. ಯಾವ ಹುದ್ದೆ, ಹೇಗೆ ಅರ್ಜಿ ಹಾಕೋಬೇಕು, ಮತ್ತೆ ನೀವೇನಾದ್ರೂ ಅಪ್ಲಿಕೇಶನ್ ನೋಟಿಫಿಕೇಶನ್ ಇವೆಲ್ಲ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲದನ್ನು ತಿಳಿಸ್ಕೊಡ್ತೀವಿ. ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. NTPC ಅಂತ ಹೇಳಿದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರು ಸರ್ಕಾರಿ ಹುದ್ದೆಯನ್ನ ಕರೆದಿದ್ದಾರೆ. ಅಖಿಲ ಭಾರತದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. 25 ಹುದ್ದೆ ಖಾಲಿ ಇದೆ. ಯಾವ್ಯಾವ ಹುದ್ದೆ ಅಂತ ನೋಡೋದಾದ್ರೆ ಇಂಜಿನಿಯರ್, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಾಗಿರುತ್ತೆ. ತಿಂಗಳಿಗೆ 30,000 ರೂಪಾಯಿಂದ ಹಿಡಿದು 1,80,000 ರೂಪಾಯಿ ತನಕ ಸ್ಯಾಲ್ರಿ ಇರುವಂತಹ ಜಾಬ್ಗಳು ಇದಾಗಿದೆ. ಯಾವ್ಯಾವ ಜಾಬು, ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅಸಿಸ್ಟೆಂಟ್ ಇಂಜಿನಿಯರ್ ಆಪರೇಷನ್ ಹುದ್ದೆ 1 ಖಾಲಿ ಇದೆ. ಅಸಿಸ್ಟೆಂಟ್ ಕೆಮಿಸ್ಟ್ ಹುದ್ದೆ 1, ಅಸಿಸ್ಟೆಂಟ್ ಮ್ಯಾನೇಜರ್ ಮೆಕ್ಯಾನಿಕಲ್ 6, ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ 9, ಇಂಜಿನಿಯರ್ ಆಪರೇಷನ್ 2, ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಲೆಕ್ಷನ್ 3, ಮತ್ತೆ ಇಂಜಿನಿಯರ್ ಮೆಕ್ಯಾನಿಕಲ್ ಎಲೆಕ್ಷನ್ 1, ಮತ್ತೆ ಇಂಜಿನಿಯರ್ ಸಿವಿಲ್ ಕನ್ಸ್ಟ್ರಕ್ಷನ್ 2 ಹುದ್ದೆ ಖಾಲಿ ಇರುತ್ತೆ. ಟೋಟಲ್ 25 ಹುದ್ದೆ ಆಗಿರುತ್ತೆ. ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋದಾದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ 35 ವರ್ಷ, ಮಿನಿಮಮ್ 18, ಮ್ಯಾಕ್ಸಿಮಮ್ 35. ಅಸಿಸ್ಟೆಂಟ್ ಕೆಮಿಸ್ಟ್ ಹುದ್ದೆಗೆ ಕೂಡ ಅಷ್ಟೇ. ಇನ್ನಿತರೆ ಎಲ್ಲ ಹುದ್ದೆಗಳಿಗೂ ಮಿನಿಮಮ್ 18 ವರ್ಷ ಆಗಿರುತ್ತೆ. ಮ್ಯಾಕ್ಸಿಮಮ್ 40 ವರ್ಷದವರು ತನಕನೂ ಅರ್ಜಿಯನ್ನ ಹಾಕಬಹುದು. ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿ ಅಂತ ಹೇಳಿದ್ರೆ PWPD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ, ಅಂದ್ರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 50 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕೋಬಹುದು ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್. ಆದ್ರೆ ನಿಮ್ಮ ಹತ್ರ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಅಂಗವಿಕಲತೆಯನ್ನ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ನಿಮಗೆ ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಈ ವಿಡಿಯೋ ತುಂಬಾ ಜನಕ್ಕೆ ತಲುಪುತ್ತೆ. ಇದು ಯಾವ ವೆಬ್ಸೈಟ್ನಲ್ಲಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ನಮ್ಮದೇ ವೆಬ್ಸೈಟ್ ಕಣ್ರಿ, prgovernmentjobs.com ಅಂತ ಹೇಳಿ. ನಿಮಗೆ ಗೌರ್ನಮೆಂಟ್ ಜಾಬ್ ಡೀಟೇಲ್ಸ್ನ ತಿಳಿಸೋದಕ್ಕೆ ವೆಬ್ಸೈಟ್ನೇ ಕ್ರಿಯೇಟ್ ಮಾಡಿದ್ದೀವಿ. ಯೂಟ್ಯೂಬ್ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು. ಅದೇ ವೆಬ್ಸೈಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ಗಳು ಪ್ರತಿದಿನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ದೀವಿ. prgovernmentjobs.com ಅಂತ ಹೇಳಿ ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಎರಡೂ ಕಡೆ ಕೊಟ್ಟಿರ್ತೀವಿ. ಅಲ್ಲಿ ಎಲ್ಲಾದ್ರೂ ಒಂದು ಕಡೆಯಿಂದ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಬೇಕಾ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬೇಕಾ, 10th ಪಾಸು, 12th ಪಾಸು, ಡಿಗ್ರಿ ಜಾಬ್ಸ್, ಈ ತರ ಎಲ್ಲಾ ಜಾಬ್ಸ್ಗಳನ್ನು ನೀವು ಪಡ್ಕೋಬಹುದು ಡೀಟೇಲ್ಸ್. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ಇಲ್ಲಿ ಕನ್ನಡದಲ್ಲೂ ಕೂಡ ಬಟನ್ಗಳು ಕೊಟ್ಟಿದೀವಿ. ಅಲ್ಲಿಂದ ಕೂಡ ಕನ್ನಡನೂ ಬೇಕಾದ್ರೆ ಇಲ್ಲಿ ಇಂಗ್ಲಿಷ್ ಎರಡೂ ಇದೆ. ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಲಿಸ್ಟ್ ಇದೆ. ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಯಾವ್ಯಾವ್ದಿದೆ ಅಂತ ಹೇಳಿ ಲಿಸ್ಟ್ ನ ಕೊಟ್ಟಿದೀವಿ. ಇದಿಷ್ಟು ಲಿಸ್ಟ್ ಇದೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ನ ಲಿಸ್ಟ್ ಇದೆ ಯಾವ್ಯಾವ್ದು. ಇಲ್ಲಿ 10th ಪಾಸ್ ಜಾಬ್ ನ ಲಿಸ್ಟ್ ಇದೆ. ಮೋರ್ ಜಾಬ್ಸ್ ಅಂತ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಇನ್ನು ಹಲವಾರು ಜಾಬ್ಸ್ ನ ಪಡ್ಕೋಬಹುದು. ಗೊತ್ತಾಯ್ತಲ್ವಾ ಹೇಗೆ ಪಡ್ಕೋಬೇಕು ಅಂತ ಹೇಳಿ. ನೆಕ್ಸ್ಟ್ ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಾ, ಅದನ್ನ ನಿಮಗೆ ಹೇಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀರಾ? ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದೀವಿ. ನಮ್ಮ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ. ಈ ವೆಬ್ಸೈಟ್ ನಲ್ಲೇ ಬಟನ್ ನ ಕೊಟ್ಟಿದೀವಿ. ನೀವು ಜಾಯಿನ್ ಆಗೋದು ಯಾಕೆ ಅಂತ ಹೇಳಿದ್ರೆ ಈ ವೆಬ್ಸೈಟ್ ನಲ್ಲಿ ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ. ಯಾವ ಜಾಬು ಹೆಸರು ಮತ್ತೆ ಅದರ ಲಿಂಕ್ ಎರಡನ್ನೂ ಕೂಡ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ನಲ್ಲಿ ನಿಮಗೆ ಕೊಡ್ತೀವಿ. ಡಿಸ್ಕ್ರಿಪ್ಷನ್ ಈ ವೆಬ್ಸೈಟ್ ನಲ್ಲಿ ಬಟನ್ ಕ್ಲಿಕ್ ಮಾಡಬಹುದು. ಇಲ್ಲಾಂದ್ರೆ ಈ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಲ್ಲ ಅದರ ಪಕ್ಕದಲ್ಲೇನೆ ಸೋಷಿಯಲ್ ಮೀಡಿಯಾ ಚಾನಲ್ಸು ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ವಾಟ್ಸಪ್ ನ ಜಾಯಿನ್ ಆಗಿ. ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೆ ಅದರ ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಈ ಜಾಬ್ ಕೊನೆಗೊಳ್ತಾ ಇದೆ ಮತ್ತೆ ಇದರ ಲಿಂಕ್ ಇಲ್ಲಿದೆ. ಇಲ್ಲಿಂದ ಜಾಬ್ ಡೀಟೇಲ್ಸ್ ತಿಳ್ಕೊಂಡು ಅರ್ಜಿಯನ್ನ ಹಾಕಿ ಅಂತ ಹೇಳಿ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗೋದು
ಮರಿಬೇಡಿ. ಇವಾಗ ಡೀಟೇಲ್ಸ್ನ ಮುಂದುವರ್ಸೋಣ. ಅಪ್ಲಿಕೇಶನ್ ಫೀಸ್ನ ವಿವರ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋಲ್ಲ. ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಉಚಿತವಾಗಿ ಅರ್ಜಿಯನ್ನು ಹಾಕೋಬಹುದು. ಸ್ಯಾಲ್ರಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ. ಅಸಿಸ್ಟೆಂಟ್ ಇಂಜಿನಿಯರ್ ಆಪರೇಷನ್ ಹುದ್ದೆಗೆ 30,000 ರೂಪಾಯಿಂದ 1,20,000 ರೂಪಾಯಿ ತನಕ ಇದೆ. ಅಸಿಸ್ಟೆಂಟ್ ಕೆಮಿಸ್ಟ್ಗೆ ಕೂಡ ಅಷ್ಟೇ 30,000 ರೂಪಾಯಿಂದ 1,20,000 ರೂಪಾಯಿ. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಎರಡಕ್ಕೂ 60,000 ರೂಪಾಯಿಂದ 1,80,000 ರೂಪಾಯಿ ಸ್ಯಾಲ್ರಿ. ಇಂಜಿನಿಯರ್ ಆಪರೇಷನ್ ಹುದ್ದೆಗೆ 50,000 ರೂಪಾಯಿಂದ 1,60,000. ಇನ್ನೆಲ್ಲ ಇಂಜಿನಿಯರ್ ಹುದ್ದೆಗಳಿಗೂ ಅಷ್ಟೇ ಸ್ಯಾಲ್ರಿ ಆಗಿರುತ್ತೆ, 50,000ರಿಂದ 1,60,000 ರೂಪಾಯಿ. ನೆಕ್ಸ್ಟ್ ನೀವು ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳೋದು, ನಿಮ್ಮ ಎಲಿಜಿಬಿಲಿಟಿ ಎಲ್ಲ ಕನ್ಫರ್ಮ್ ಮಾಡ್ಕೊಂಡ ನಂತರ ಅರ್ಜಿಯನ್ನ ಹಾಕೊಳ್ಳಿ, ಇಲ್ಲಾಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೋಬೇಕು. ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ ಎಲ್ಲ ಇಟ್ಕೊಳ್ಳಿ. ರೆಸ್ಯೂಮೆ ಇಟ್ಕೊಂಡಿರಿ, ಅರ್ಜಿಯಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಇದೆಯಾ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಜಾಬ್ ಸಿಕ್ಕಿದ್ರೆ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ತಿಳಿಸ್ಕೊಡ್ತಾರೆ. ನೀವು ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕೋಬೇಕು. ಅಪ್ಲಿಕೇಶನ್ ಲಿಂಕ್ನ ಹೇಗೆ ಆಕ್ಸೆಸ್ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀವಿ. ನೆಕ್ಸ್ಟು ಆನ್ಲೈನ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ, ಅದರ ತಪ್ಪಿದ್ರೆ ತಿದ್ದುಪಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಅಂತ ಹೇಳಿದೆ, ಎಲ್ಲದು ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೋಬೇಕು. ಪ್ರಿಂಟ್ಔಟ್ ತೊಗೊಂಡ್ರೆ ಉಪಯೋಗ ಇಲ್ಲ. ನೀವೇನಾದ್ರು ಮೊಬೈಲ್ನಲ್ಲೇ ಅರ್ಜಿಯನ್ನು ಹಾಕ್ತೀರಾ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಳ್ಳಿ, ಅರ್ಜಿಯಲ್ಲಿ ಕೇಳಿದರೆ ಅಟ್ಯಾಚ್ ಮಾಡಬಹುದು. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಹಾಕಿದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀರಲ್ಲ, ಅದು ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಓಪನ್ ಆಗಿದ್ದ ದಿನಾಂಕ 11 ಜೂನ್ 2025, ಕೊನೆ ದಿನಾಂಕ 25 ಜೂನ್ 2025. ನೆಕ್ಸ್ಟ್ ಈ ವೆಬ್ಸೈಟ್ನ ಲಿಂಕ್ ಕೊಟ್ಟಿನಲ್ಲ, ವೆಬ್ಸೈಟ್ನಲ್ಲಿ ಇಲ್ಲಿ ಬರ್ತೀರಾ, ಈ ಥರ ಓಪನ್ ಆಗುತ್ತೆ. ಅಥವಾ ಇಲ್ಲಿ ಹೋಮ್ ಪೇಜ್ಗೆ ಬಂದರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಕೆಳಗಡೆ ನಿಮಗೆ NTPC ಅಂತ ಹೇಳಿ ಲಿಂಕ್ ಸಿಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಿ NTPC ಅಂತ ಲಿಂಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್, ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಅಫಿಷಿಯಲ್ ನೋಟಿಫಿಕೇಶನ್ ಇದೆ. ಇಂಜಿನಿಯರಿಗೆ, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಬೇರೆ ಇದೆ. ಇಲ್ಲಿ ನೀಲಿ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ PDF ಓಪನ್ ಆಗುತ್ತೆ. ಓಪನ್ ಆಗ್ತಾ ಇದೆ ನೋಡಿ, ಇವಾಗ ಅದನ್ನು ತಿಳಿಸ್ಕೊಡ್ತೀನಿ. ಇದನ್ನು ಕೂಡ ಅಷ್ಟೇ, ಇಂಜಿನಿಯರ್ ಹುದ್ದೆಗೂ ಕೂಡ ಅಷ್ಟೇ. ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅನ್ನೋ ಪಕ್ಕದಲ್ಲಿ ನೀಲಿ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ವೆಬ್ಸೈಟು. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇವಾಗ PDF ಲೋಡ್ ಆಗ್ತಾ ಇದೆ, ನಿಮಗೆ ತಿಳಿಸ್ಕೊಡ್ತೀನಿ PDF ಹೇಗೆ ಡೌನ್ಲೋಡ್ ನೋಡಿ. ಈ ಥರ PDF ಓಪನ್ ಆಗುತ್ತೆ, ಇಲ್ಲಿಂದ ನೀವು ಡೀಟೇಲ್ಸ್ ತಿಳ್ಕೋಬಹುದು. ಗೊತ್ತಾಯ್ತಲ್ವಾ ಎರಡು ಹುದ್ದೆಗೆ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿರಬೇಕು ಅಂತ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲೇ ಕೆಳಗೆ ಕೊಟ್ಟಿರ್ತೀವಿ, ntpc.co.in ಅಂತ ಹೇಳಿ. ಇವಾಗ ಎಜುಕೇಷನ್ ನೋಡೋಣ ಏನಾಗಿರಬೇಕು ಅಂತ ಹೇಳಿ. ಅಸಿಸ್ಟೆಂಟ್ ಇಂಜಿನಿಯರ್ ಆಪರೇಷನ್ ಹುದ್ದೆಗೆ BE ಅಥವಾ BTech ಆಗಿರಬೇಕು. ಅಸಿಸ್ಟೆಂಟ್ ಕೆಮಿಸ್ಟ್ ಹುದ್ದೆಗೆ MSc ಆಗಿರಬೇಕಾಗತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಮೆಕ್ಯಾನಿಕಲ್ಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ನೆಕ್ಸ್ಟ್ ಇಂಜಿನಿಯರ್ ಆಪರೇಷನ್ಗೆ BE ಅಥವಾ BTech. ಇಂಜಿನಿಯರ್ ಎಲೆಕ್ಟ್ರಿಕಲ್ ಎರೆಕ್ಷನ್ ಹುದ್ದೆಗೆ BE ಅಥವಾ BTech ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಇಂಜಿನಿಯರ್ ಮೆಕ್ಯಾನಿಕಲ್ ಎರೆಕ್ಷನ್ ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕಾಗುತ್ತೆ. ಸಿವಿಲ್ ಕನ್ಸ್ಟ್ರಕ್ಷನ್ ಹುದ್ದೆಗೆ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕಾಗುತ್ತೆ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ ಆಗಿರುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.